ಗುಡ್ ಮಾರ್ನಿಂಗ್, ಓಂ ಶಾಂತಿ. ಲೈಫ್ ಸ್ಕಿಲ್ಗೆ ಸ್ವಾಗತ. ನಾವು ತಿನ್ನುವಂಥ ಆಹಾರ ಬರೀ ದೇಹಕ್ಕೆ ಮಾತ್ರ ಆಗುತ್ತಾನ, ಇಲ್ಲ ನನ್ನ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತಾ? ಇದು ತುಂಬ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಸಬ್ಜೆಕ್ಟು. ಎಸ್ಪೆಷಲಿ ನಾವು ಅಂದ್ಕೊಳ್ತೀವಿ ಆಹಾರಕ್ಕೂ ಮತ್ತು ನನ್ನ ಮನಸ್ಸಿಗೂ ಏನು ಸಂಬಂಧ ಇದೆ ಅಂತ ಹೇಳ್ಬಿಟ್ಟು. ನಿಜವಾಗಿ ನಾವು ತಿನ್ನುವಂಥ ಆಹಾರ ನನ್ನ ಮನಸ್ಸಿನ ಮೇಲೆ ಸಾಕಷ್ಟು ಪರಿಣಾಮವನ್ನು ಬೀರುತ್ತಿದೆ. ಎಸ್ಪೆಷಲಿ ನೀವು ನೋಡಿರಿ, ಒಂದು ಹಿಂಗೆ ಗಾದೆ ಮಾತಿದೆ, ಜೈಸ ಅನ್ ವೈಸ ಮನ್ ಅಂತ. ನನ್ನ ಊಟದ ಪದ್ಧತಿ ಹೇಗಿರುತ್ತೆ ಹಾಗೆ ನನ್ನ ಮನಸ್ಸಿನ ಪದ್ಧತಿನೂ ಚೇಂಜ್ ಆಗುತ್ತೆ. ಸೊ ಯಾವಾಗ ನಾನು ತಾಮಸಿಕ ಆಹಾರನ ಸೇವನೆ ಮಾಡ್ತಾ ನಿರಂತರವಾಗಿದ್ದರೆ ನನ್ನ ಆಲೋಚನೆಗಳು ಡಿಫ್ರೆಂಟ್ ಆಗಿರ್ತವೆ. ಅದೇ ಸಾತ್ವಿಕ ಆಹಾರ ನಾವು ಸೇವನೆ ಮಾಡ್ತಾಯಿದ್ರೆ ಅದು ಡಿಫ್ರೆಂಟ್ ಆಗಿರುತ್ತೆ ಮಾತು. ಇದನ್ನು ನೀವು ಸಾಕಷ್ಟು ವ್ಯಕ್ತಿಗಳು ನೋಡ್ಬೋದು. ಸಾತ್ವಿಕ ಆಹಾರ ತೊಗೊಂಡವ್ರದ್ದು, ತಾಮಸಿಕ ಆಹಾರ ತೊಗೊಳ್ಳೋಂಥವ್ರದ್ದು ವ್ಯಕ್ತಿತ್ವ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೋಸ್ಕರ ಈ ಮಾತು ಹೇಳ್ತಾರೆ ಮಾತು, ಜೈಸ ಅನ್ ವೈಸ ಮನ್, ಜೈಸ ಪಾನಿ ವೈಸ ವಾಣಿ. ನಾವು ನೀರು ಯಾವ ನೀರು ಸ್ವೀಕಾರ ಮಾಡಿದ್ರೆ ಅದು ನನ್ನದು ಪ್ರಕಟ ಆಗುತ್ತೆ ಅಂತ ಹೇಳ್ತಾರೆ, ವಾಣಿ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ಹಂಗೆ ಇದನ್ನು ಮೇಂಟೈನ್ ಮಾಡ್ತಕ್ಕಂಥದ್ದು ಭಾಳ ಇಂಪಾರ್ಟೆಂಟು. ಪ್ರತಿ ಸಾರಿನ ಊಟ ಮಾಡಬೇಕಾದ್ರೆ ಆಮೇಲೆ ಟಿ ವಿ ನೋಡಿಕೊಂಡು, ಮೊಬೈಲ್ ನೋಡಿಕೊಂಡು ಊಟ ಮಾಡಬಾರ್ದು ಅಂತಲೇ ಜಾಸ್ತಿ ಹೇಳ್ತಾರೆ. ಯಾಕಪ್ಪ ಅಂದರೆ, ಊಟ ಮಾಡಿಕೊಂಡು ಟಿ ವಿ ನೋಡ್ಕೊಂಡು ಮಾಡ್ತಾಯಿದ್ರೆ ನನ್ನ ಆಲೋಚನೆಗಳು ಆ ಟಿ ವಿ ಮೇಲೆ ಹೋಗಿರುತ್ತೆ. ಆ ಟಿ ವಿನಲ್ಲಿ ಏನಾದರೂ ಮೊಬೈಲಲ್ಲಿ ಏನಾದ್ರು ದೃಶ್ಯ ಮಾಧ್ಯಮ ಬರ್ತಾಯಿದ್ರೆ ನನ್ನ ಮೈಂಡು ಅದ್ರ ಮೇಲೆ ಕೆಲಸ ಮಾಡ್ತಾ ಹೋಗುತ್ತೆ, ಅದ್ರ ಬಗ್ಗೆ ವಿಚಾರ ಮಾಡುತ್ತೆ, ಅದ್ರ ಬಗ್ಗೆ ಸಂಕಲ್ಪಗಳನ್ನು ಕ್ರಿಯೇಟ್ ಮಾಡೋಕ್ಕೆ ಶುರು ಮಾಡುತ್ತೆ. ಸೊ ಅದು ನನ್ನ ತಿನ್ನೋಂಥ ಆಹಾರದ ಮೇಲೆ ಕೆಮಿಕಲ್ ರಿಯಾಕ್ಷನ್ ಪ್ರಭಾವ ಬೀರುತ್ತೆ ಅನ್ನೋದು. ಸಪೋಸ್ ಏನಾದರೂ ನಾವು ಸೊಪ್ಪಿನದಲ್ಲಿ ಏನಾದರೂ ಘಟನಾವಳಿ ಕಂಡಿದ್ರೆ ಹೆಂಗೆ ಬಾಡಿ ಬೆವರುತ್ತೆ ನೋಡಿ, ಸೊಪ್ಪಿನದಲ್ಲಿ ಕಂಡಿರೋ ಕನಸನ್ನೇ ನಮ್ಮ ಬೆವರು ಹೋಗುತ್ತದೆ. ಸೊ ಅದೇ ಥರ ನಾವು ಒಂದು ಸ್ವೀಟ್ ತಟ್ಟೆನೋ ಏನಾದ್ರು ನಮ್ಮ ಕಣ್ಮುಂದೆ ಬಂದಾಗ ನಮಗೆ ಬಾಯಲ್ಲಿ ನೀರು ಬರುತ್ತೆ ಎಷ್ಟೋ ಸರಿ ಅಲ್ವಾ, ಲಾಲಾರಸ ಉತ್ಪತ್ತಿ ಆಗ್ಬಿಡುತ್ತೆ. ಸೊ ಅದು ಎಲ್ಲಿಂದ ಉತ್ಪತ್ತಿ ಆಯ್ತು ಅಂದರೆ ಬ್ರೈನಿಗೆ ಹೋಯ್ತು ಸೆನ್ಸ್, ಥಾಟಲ್ಲಿ ಬ್ರೈನಲ್ಲಿ ಉತ್ಪತ್ತಿ ಮಾಡುತ್ತೆ ಕೆಮಿಕಲ್ಸ್ ರಿಯಾಕ್ಷನ್ಸ್ನ, ಹಾರ್ಮೋನ್ಸ್ನ. ಸೊ ಅದು ನನ್ನ ಬಾಯಲ್ಲಿ ಉತ್ಪತ್ತಿ ಆಗುತ್ತೆ ಮಾತು. ಸೊ ಹಾಗೆ ನಾನು ಟಿ ವಿ ನೋಡಿಕೊಂಡು, ಮೊಬೈಲ್ ನೋಡ್ಕೊಂಡು ಊಟ ಮಾಡೋಕ್ಕೆ ಶುರು ಮಾಡಿದ್ರೆ ಖಂಡಿತವಾಗಿ ಅದು ನನ್ನ ತಿನ್ನುವಂಥ ಆಹಾರದ ಮೇಲೆ ಭಾಳ ಪರಿಣಾಮ ಬೀರುತ್ತೆ. ಅದಕ್ಕೋಸ್ಕರನೇ ಊಟ ಮಾಡಬೇಕಾದ್ರೆ ಆದಷ್ಟು ಅವಾಯ್ಡ್ ಮಾಡಿ ಈ ಟಿ ವಿ, ಮೊಬೈಲು, ಪೇಪರು ಆದಷ್ಟು ಅವಾಯ್ಡ್ ಮಾಡಿಕೊಳ್ರಿ. ಯಾಕಂದರೆ ನನಗೆ ಬೇಕಾಗಿದ್ದರೆ ನಾನು ಸ್ವೀಕಾರ ಮಾಡ್ತೀನಲ್ವ, ನನಗೊಂದು 10 ನಿಮಿಷ ಟೈಮ್ ಕೂಡ ಇಲ್ಲ ಮೊಬೈಲ್ ನೋಡ್ತೀನಿ, ಬ್ಯುಸಿ ಇದ್ದೀನಿ ಅಂದರೆ ವೇಸ್ಟ್ ಅಲ್ವಾ. ಸೊ ಯಾರಿಗೋಸ್ಕರ ಮಾಡ್ತೀರಿ ನಾವೆಲ್ಲ? ಇದು ಭಾಳ ಇಂಪಾರ್ಟೆಂಟ್, ಇದನ್ನು ನೋಡ್ಕೋಬೇಕು. ಆಮೇಲೆ ಟೈಮ್ ಟು ಟೈಮ್ ಊಟ ಮಾಡೋದನ್ನು ಕಲಿಬೇಕು. ಆವಾಗ ಟೈಮ್ ಸಾಕಷ್ಟು ಸೇವ್ ಆಗುತ್ತೆ ನನಗೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಆರೋಗ್ಯ ಚೆನ್ನಾಗಿರುತ್ತೆ. ಎಸ್ಪೆಷಲಿ ನೀವೇನು ಬೆಳಗ್ಗೆ ಟಿಫನ್, ಮಧ್ಯಾಹ್ನ ಊಟ, ರಾತ್ರಿ ಊಟ ಮಾಡ್ತೀವಲ್ಲ, ಇದನ್ನೊಂದು ಟೈಮ್ ಮೇಂಟೈನ್ ಮಾಡ್ಕೊಳ್ಳೋದು ಭಾಳ ಅವಶ್ಯಕತೆ ಇದೆ ಇವತ್ತಿನ ದಿವಸ. ಅದು ಎಂಥದ್ದೇ ತೊಗೊಳ್ಳಿ, ಆ ಟೈಮ್ ಸರಿ ತೊಗೊಳ್ರಿ, ಸ್ವಲ್ಪ ಲಿಮಿಟಾಗಿ ತೊಗೊಳ್ಳಿ. ಹಸಿವಿಲ್ವಾ, ಕಡಿಮೆ ಮಾಡ್ಕೊಳ್ಳಿ. ಹಸಿವಿದೆಯಾ, ಚೆನ್ನಾಗಿ ಊಟ ಮಾಡಿ ಹೊಟ್ಟೆ ತುಂಬ, ಅಷ್ಟು ಬಿಟ್ಟರೆ ಬೇರೆ ಸ್ಕಿಪ್ ಮಾಡೋದು ಬೇಡ ಟೈಮ್ನ. ಸೊ ಆಮೇಲೆ ಎಲ್ಲವುದು ಫುಡ್ ಫ್ರೆಶ್ ಆದಷ್ಟು ತೊಗೊಳ್ರಿ. ಮನೆ ಊಟ ತೊಗೊಳಕ್ಕೆ ಟ್ರೈ ಮಾಡಿ. ಸೊ ಮನೆ ಊಟಕ್ಕೂ ಹೊರಗಡೆ ಊಟಕ್ಕೂ ವ್ಯತ್ಯಾಸ ಅಂದರೆ, ಮನೇಲಂದರೆ ಕ್ವಾಲಿಟಿ ಫುಡ್ ಕೊಟ್ಟಿರ್ತಾರಲ್ಲ, ಏನೇನು ಬೇಕೋ ಎಷ್ಟು ಬೇಕೋ ಅಷ್ಟಕ್ಕೆ ಮಾಡಿರ್ತಾರೆ. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು ಓಂ ಶಾಂತಿ ಹೇಳ್ತೀವಿ, ಅಡುಗೆ ಮಾಡ್ತಕ್ಕಂಥ ಸಮಯದಲ್ಲಿ ನಾವು ಏನು ಥಾಟ್ಸ್ ಕ್ರಿಯೇಟ್ ಮಾಡ್ತೀವಲ್ಲ, ಈ ಥಾಟ್ಸ್ಗಳು ನಾವು ಮಾಡ್ತಕ್ಕಂಥ ಅಡುಗೆ ಮೇಲೆ ಪರಿಣಾಮ ಬೀರುತ್ತಂತೆ. ಅದೇ ನೀವು ದೇವಸ್ಥಾನದಾಗ ತೊಗೊಂಡ್ರೆ ನೋಡಿರಿ ಎಷ್ಟು ರುಚಿ ಇರುತ್ತೆ ಪ್ರಸಾದ ಅಂತ ಹೇಳ್ಬಿಟ್ಟು. ಯಾಕಂದರೆ ಅಲ್ಲಿ ಮಾಡಿರ್ತಕ್ಕಂಥ ಥಾಟ್ಸ್ ಬೇರೆ, ಜನಗಳಿಗೆ ಒಳ್ಳೆಯದಾಗಲಿ, ನೆಮ್ಮದಿ ಸಿಗಲಿ, ತೃಪ್ತಿ ಸಿಗಲಿ, ಆನಂದ ಸಿಗಲಿ ಅಂತ ಹೇಳ್ಬಿಟ್ಟು ಅಲ್ಲಿ ಆ ಒಂದು ಕಲ್ಪನೆಯಿಂದ ಮಾಡಿರ್ತಾರೆ ಮಾತು, ಸಂಕಲ್ಪಗಳೆಲ್ಲ. ಮನೇಲಿ ಹೆಂಡತಿ ಚೆನ್ನಾಗಿ, ಗಂಡ ಮಕ್ಕಳು ಚೆನ್ನಾಗಿ ಊಟ ಮಾಡಲಿ, ಎಲ್ಲರೂ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಪ್ರೀತಿಯಿಂದ, ವಿಶ್ವಾಸದಿಂದ ಮಾಡಿರ್ತಾರೆ ಮನೇಲಿ. ಅದೇ ಹೋಟ್ಲಲ್ಲಿ ಊಟ ಮಾಡಿದಾಗ ಜಾಸ್ತಿ ಲಾಭ ಆಗಬೇಕು, ಜಾಸ್ತಿ ಶೇರ್ ಆಗಿ ಪ್ರಾಫಿಟ್ ಬರಬೇಕು, ಇದಕ್ಕೆ ಜಾಸ್ತಿ ಜನ ತಿಂಡಿ ತಿನ್ನಬೇಕು ಅಲ್ವಾ, ಅವ್ರ ಸಂಕಲ್ಪಗಳು ಹಂಗಿರುತ್ತೆ. ಅದು ತಪ್ಪದು ನಾನು ಹೇಳಲ್ಲ, ಸರಿ ತಪ್ಪದು ಬೇಡ ನಮಗೆ. ಬಟ್ ಅಂದರೆ ಆ ಸಂಕಲ್ಪಗಳ ವ್ಯತ್ಯಾಸ ನೋಡಿರಿ ಎಷ್ಟಿರುತ್ತೆ. ಅದು ಖಂಡಿತವಾಗಿ ನಾನು ತಿನ್ನೋಂಥ ಆಹಾರ ನನ್ನ ಮೇಲೆ ಪರಿಣಾಮ ಬೀರುತ್ತೆ ಇದು. ಸೊ ಅದಕ್ಕೋಸ್ಕರನೇ ಆದಷ್ಟು ಮನೆ ಊಟ ಟ್ರೈ ಮಾಡಿ, ಇನ್ ಟೈಮ್ ತೊಗೊಳಕ್ಕೆ ಟ್ರೈ ಮಾಡಿ, ಫ್ರೆಶ್ ತೊಗೊಳಕ್ಕೆ ಟ್ರೈ ಮಾಡಿರಿ. ಆಮೇಲೆ ಟೈಮ್ ಮೇಂಟೈನ್ ಮಾಡ್ಕೊಳ್ತಾ ಹೋಗ್ರಿ. ಇದನ್ನು ಮೇಂಟೈನ್ ಮಾಡಿಕೊಂಡ್ರೆ ಜಾಸ್ತಿ ಮಿಲೆಟನ್ನ ತೊಗೊಂಡ್ರೆ ಉತ್ತಮ ಇವತ್ತಿನ ದಿವಸ. ಸೊ ಇವನ್ನ ಕೆಲವೊಂದು ಚಾಚು ತಪ್ಪದೆ ಮಾಡಿದ್ರೆ ನಾವು
ಖಂಡಿತವಾಗಿ ನನ್ನ ಲೈಫ್ ಸ್ಟೈಲಿಗೆ ತುಂಬ ಹೆಲ್ಪ್ ಆಗುತ್ತೆ ಈ ತಿನ್ನುವಂಥ ಆಹಾರ ಫುಡ್ಡು ಪ್ರತಿದಿನ. ಸೊ ಇದನ್ನು ನಾನು ಮಾಡ್ತಾ ಇದ್ದೀನಿ ರೆಗ್ಯುಲರಾಗಿ. ಆಮೇಲೆ ನಿನ್ನೆ ನಮ್ಮ ಈವ್ನಿಂಗ್ ಕ್ಲಾಸಲ್ಲಿ ಅದನ್ನು ಬಗ್ಗೆನೇ ಒಂದು ಕ್ಲಾಸ್ ಕೊಟ್ಟಿದ್ವಿ. ಭಾಳ ಚೆನ್ನಾಗಿತ್ತು. 1 to 1 ಒಂದು 2-3 ಮಾತಾಡಿದಾಗ ಅವ್ರ ಜೀವನದಲ್ಲಿ ಸಾಕಷ್ಟು ಚೇಂಜ್ ಮಾಡ್ಕೊಂಡಾರೆ ಈಗ. ಅವ್ರು ಹೇಳ್ತಾ ಇದ್ದಾರೆ, ಫಸ್ಟ್ ಯಾವಾಗೋ ಊಟ ಮಾಡ್ತಿದ್ವಿ, ಯಾವಾಗೋ ಇದಿತ್ತು, ಬೆಟ್ರ್ ಇದು, ಅಟ್ಲೀಸ್ಟ್ ಒಂದು ಅವೇರ್ನೆಸ್ ಇದೆ ನಮಗೆ ಅಂತ ಹೇಳ್ಬಿಟ್ಟು. ಸೊ ಈ ಥರ ನಿಮಗೂ ಬೇಕಂದರೆ ಖಂಡಿತವಾಗಿ ನೀವು ಕೂಡ 1 to 1 ಮಾತಾಡ್ಬೋದು, ತಿಳ್ಕೊಬೋದು. ಸೊ ನಾನು ನೇರವಾಗಿ ಅಥವಾ ಫೋನ್ ಮೂಲಕನೂ ಕಾಂಟ್ಯಾಕ್ಟ್ ಮಾಡ್ಬೋದು. ಓಂ ಶಾಂತಿ.